ನಿಮ್ಮ ಲವರ್ ಬಗ್ಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರ ದೇವತೆ ಬ್ರೋ. ಲವ್ವರ್ಗೂ ಬೆಸ್ಟಿಗೂ ಇರೋ ಡಿಫ್ರೆನ್ಸ್ ಏನಾಗಾದ್ರೆ? ಲವ್ವರು ಬಂದ್ಬಿಟ್ಟು ಬ್ರೋ ಲೈಫ್ ಪಾರ್ಟ್ನರು ಬ್ರೋ. ಬೆಸ್ಟಿ ಬಂದ್ಬಿಟ್ಟು ಎಣ್ಣೆ ತಾಯಿ ಥರ, ಅಂದರೆ ಐ ಮೀನ್ ತಂಗಿ ಆಗ್ಬೋದು, ಅನದರ್ ವೇ ಬ್ರೋ. ನಿಮ್ಮ ಲವರ್ನ ಯಾರಿಗೆ ಕಂಪೇರ್ ಮಾಡೋಕ್ಕೆ ಇಷ್ಟಪಡ್ತೀರಾ? ನನ್ನ ತಾಯಿಗೆ ಬ್ರೋ. ಹಾಯ್ ಬ್ರೋ, ನಿಮ್ಮ ಹೆಸರು? ದರ್ಶನ್ ಅಂತ ಬ್ರೋ. ಬ್ರೋ, ನಿಮ್ಮ ಪ್ರಕಾರ ಅಂದರೆ ಲವ್ವಲ್ಲಿ ಹುಡುಗ ಮೋಸ ಮಾಡೋದ, ಹುಡುಗಿ ಮೋಸ ಮಾಡೋದ? ಲವ್ವಲ್ಲಿ ಬ್ರೋ ಹುಡುಗಿ ಮೋಸ ಮಾಡೋದು ದೊಡ್ಡದಲ್ಲ. ಒಂದು ಹುಡುಗ ನಿಯತ್ತಾಗಿರ್ಬೇಕಿಲ್ಲ, ಹುಡುಗಿ ನಿಯತ್ತಾಗಿರಬೇಕು. ಅದರಲ್ಲಿ ಹುಡುಗರು ಡಬಲ್ ಗೇಮ್ ಮಾಡ್ತಾರೆ. ಯಾವ ಥರ ಅಂದರೆ, ಹಾಗಾದ್ರೆ ಹುಡುಗಿರು ಆಡಲ್ಲ ಅಂತಾನ? ಹುಡುಗಿರು ಆಡ್ತಾರೆ, ಆಡಲ್ಲ ಅಂತ ಅಲ್ಲ. ಹುಡುಗಿರಲ್ಲಿ ಯಾವ ಥರ ಅಂದರೆ ಚಂಗ್ಳು ಇರ್ತವೆ, ಒಳ್ಳೆ ಮನಸ್ಸುಗಳು ಇರ್ತಾರೆ ಹುಡುಗಿರು. ಅಂಥವ್ರು ನೋಡಿ ಇಷ್ಟಪಡಬೇಕು ಬ್ರೋ. ಅದು ಬಿಟ್ಬಿಟ್ಟು ಚಂಗ್ಳುಗಳನ್ನೆಲ್ಲ ಇಷ್ಟಪಡ್ಕೊಂಡು ಚೆನ್ನಾಗವ್ರೆ, ಬ್ಯೂಟಿ ಚೆನ್ನಾಗದೆ ಅಂದ್ಬಿಟ್ಟು ಇಷ್ಟಪಡೋದು ತಪ್ಪು ಬ್ರೋ. ಯಾರು ಮೋಸ ಮಾಡೋದು ಜಾಸ್ತಿ? ಮೋಸ ಅಂತ ಎರಡೂ ಈಕ್ವಾಲಿಟಿನೇ. ಹುಡುಗರು ಮೋಸ ಮಾಡ್ತಾರೆ, ಹುಡುಗಿರು ಮಾಡ್ತಾರೆ. ಅದರಲ್ಲಿ ಆ ಎರಡರಲ್ಲಿ ಯಾರು ಒಬ್ಬರು ಜಾಸ್ತಿ ಮಾಡ್ತಾರೆ ಅನ್ನೋದಾದರೆ? ಜಾಸ್ತಿ ಅಂದರೆ ಬ್ರೋ ಹುಡುಗರೇ ಮಾಡ್ತಾರೆ ಬ್ರೋ. ಯಾಕಿರ್ಬೋದು ಬ್ರೋ? ಯಾಕೆಂದರೆ ಹುಡುಗರು ಅಂದ ನೋಡ್ತಾರೆ, ಚೆಂದ ನೋಡ್ತಾರೆ, ಮನ್ಸಿರೋರು ನೋಡ್ತಾರೆ ಕೆಲವುದು ಮಾತ್ರ. ಇನ್ನು ಮಿಕ್ತವರಲ್ಲಿ ಹೆಂಗಂದರೆ ಬ್ಯೂಟಿ. ಅದರಿಂದ ಹುಡುಗರು ಅಷ್ಟೇ ಕಷ್ಟ ಬ್ರೋ. ಹುಡುಗಿರು ಒಳ್ಳೆ ಮನಸ್ಸು ಐತೆ. ಹಾಗಾದರೆ ಹುಡುಗಿರು ಮೋಸ ಮಾಡಲ್ಲ ಅಂತಾನ? ನಮ್ಮ ಪ್ರಕಾರ ಹುಡುಗಿರು ಮಾಡಲ್ಲ, ಒಂದಷ್ಟು ಮಾಡ್ತಾರೆ ಚಂಗ್ಳುಗಳು ಇರೋರು ಅಷ್ಟೇ. ಎಲ್ಲ ಒಂದು ಕಡೆ ಕ್ಯಾಮ್ರಾ ಇದೆ ಅಂತ ಏನಾರು ಹೇಳ್ತಿದ್ದೀರಾ? ಹುಡುಗಿರು ಮಾಡಲ್ಲ? ಕ್ಯಾಮ್ರಾನ ಕ್ಯಾಮ್ರಾ ಇದ್ರೆ ಏನು ಬ್ರೋ, ಎಲ್ಲ ಕಡೆ ಇದೆ ಹೇಳೋದು ನಾನು. ಅಲ್ಲ, ಎಲ್ಲ ಹುಡುಗರು ಕಾಮನ್ ಆಗಿ ಹುಡುಗಿರೇ ಮೋಸ ಮಾಡೋದು ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಹುಡುಗಿರೇ ಎಲ್ಲ ಹುಡುಗಿರು ಮಾಡ್ತಾರೆ. ಅದರಲ್ಲೂ ಹೇಳ್ಬೇಕಂದ್ರೆ ಜಾಸ್ತಿ ಮಾಡಿದ್ರೆ ಹುಡುಗರು ಬ್ರೋ. ಆಯಿತಾ? ಹುಡುಗರು ಏನಕ್ಕೆ ಅಂತ ಅಂದರೆ ಎಲ್ಲರೂ ಅಂತಾರೆ ಹುಡುಗಿರೇ ಮಾಡ್ತಾರೆ ಅಂತ. ಕರೆಕ್ಟಾ? ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಅದಕ್ಕೆ ಯಾಕೆ ನಾನು ಲವ್ ಮಾಡಿದ್ದೀನಿ, ನಾನು ಪ್ರೀತಿ ಮಾಡ್ತಿದ್ದೀನಿ, ಅದರಿಂದ ನಾನು ಹೇಳ್ತೀನಿ. ನನಗೆ ಯಾವತ್ತೂ ಮೋಸ ಆಗಿಲ್ಲ, ಅದರಿಂದ ಹೇಳ್ತೀನಿ ಬ್ರೋ. ಆ ಥರ ಮೋಸ ಮಾಡೋರಿಗೆ ಅಂದರೆ ಲವ್ವಲ್ಲಿ ಆ ಥರ ಮೋಸ ಮಾಡೋರು ಹುಡುಗರು ಅಂತ ಜಾಸ್ತಿ ಅಂದ್ರಲ್ಲ, ಅವ್ರಿಗೆ ಏನಾರು ಹೇಳೋದಾದರೆ? ಏನಂದರೆ ಬ್ರೋ, ಲೈಫಲ್ಲಿ ಮನಸ್ಸಿಗೆ ಇಷ್ಟಪಟ್ಟನ ಬಿಡ್ಕೊಳ್ಬಾರ್ದು. ಜೀವನದಲ್ಲಿ ಮನಸ್ಸಿಗೆ ಇಷ್ಟಪಟ್ಟು ಬಿಡ್ಕೊಳ್ಬೇಕು ಅಂತ ಅಂದರೆ ಲವ್ವೇ ಮಾಡಬಾರ್ದು ಆ ಮಕ್ಕಳು. ಅಷ್ಟೇ ಬ್ರೋ ಹೇಳೋದು ನಾವು. ಬ್ರೋ, ಈ ಬೆಸ್ಟಿ ಅಂತ ಇಟ್ಕೊಂಡಿರ್ತಾರಲ್ಲ ಹುಡುಗಿರು, ಅದು ಒಳ್ಳೇದ ಕೆಟ್ಟದ? ಒಳ್ಳೇದು ಬ್ರೋ. ಲೈಫಲ್ಲಿ ಒಂದು ಹುಡುಗಿ ಅಂತ ಇದ್ಮೇಲೆ ಬ್ರೋ ಬೆಸ್ಟಿನೇ ಇರಬೇಕು ಬ್ರೋ. ಯಾಕೆಂದರೆ ಲವ್ವರು ಹೇಳ್ತಾಳೆ, ಏನೇಳಿ ಅವಳ ಮನಸ್ಸಿಗೆ ಇಷ್ಟ ಬಂದಿತ್ತು ಹೇಳ್ತಾಳೆ. ನಮ್ಮ ಬೆಸ್ಟಿ ನಮಗೇನು ಬೇಕೋ ಅನುಕೂಲ ಮಾಡಿಕೊಡ್ತಾಳೆ. ಯಾವ ಥರ ಅಂದರೆ ನನ್ನ ಬ್ಯಾಕ್ಗ್ರೌಂಡ್ ಆಗಲಿ ಅಂತ ತಿಳ್ಕೊಂಡು ಯಾವ ಥರ ಇದು ಮಾಡ್ತಾಳೆ ಬ್ರೋ ಅವಳು. ಹಾಗಾದ್ರೆ ಲವರ್ಗಿನ ಬೆಸ್ಟಿ ಬೆಟರ್ ಅಂತ ಹೇಳ್ತೀರಾ? ಬೆಸ್ಟಿ ಬೆಟರ್ ಬ್ರೋ. ಬ್ರೋ, ಹಾಗಾದ್ರೆ ಯಾಕೆ ಬೆಸ್ಟಿನೇ ಲವ್ ಮಾಡಬಾರ್ದು ನೀವು? ಬ್ರೋ, ಒಂದು ಸಲ ಬೆಸ್ಟಿ ಆದಮೇಲೆ ಬೆಸ್ಟಿನೇ ಬ್ರೋ. ಲವರ್ ಆಮೇಲೆ ಲವರು ಬ್ರೋ. ಓಕೆ, ಲವ್ವರ್ಗೂ ಬೆಸ್ಟಿಗೂ ಇರೋ ಡಿಫ್ರೆನ್ಸ್ ಏನಾಗಾದ್ರೆ? ಲವರು ಬಂದುಬಿಟ್ಟು ಬ್ರೋ ಲೈಫ್ ಪಾರ್ಟ್ನರು ಬ್ರೋ. ಬೆಸ್ಟಿ ಬಂದ್ಬಿಟ್ಟು ಎಣ್ಣೆ ತಾಯಿ ಥರ, ಅಂದರೆ ಐ ಮೀನ್ ತಂಗಿ ಆಗ್ಬೋದು, ಅನದರ್ ವೇ ಬ್ರೋ. ಹೆಂಡ್ತಿನೇ ಬೇರೆ, ಅದೇ ಬೇರೆ. ಅದಕ್ಕೋಸ್ಕರ ಬ್ರೋ ಬೆಸ್ಟಿ ಒಳ್ಳೇದಾಗಾದ್ರೆ ನಿಮ್ಮ ಪ್ರಕಾರ? ಬೆಸ್ಟಿ ಒಳ್ಳೇದು ಬ್ರೋ. ಈಗ ಬೆಸ್ಟಿ ಬಗ್ಗೆ ಒಂದಷ್ಟು ಜನ ಕೆಟ್ಟದಾಗ ಕಮೆಂಟ್ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆಲ್ಲ ಏನಂದರೆ ಅವರು ಮೇಲ್ಗಡೆ ನೋಟಕ್ಕೆ ಮಾತ್ರ ಚೆಂದ ಇರ್ತಾರೆ ಬ್ರೋ. ಒಳಗಡೆ ಏನು ಮಾತಾಡೋಕ್ಕಾಗಲ್ಲ. ಒಳಗಡೆ ಇಟ್ಕೊಂಡಿರ್ತಾರೆ. ಏನಂದರೆ ಕ್ಯಾಮ್ರಾಗಳು ಇದ್ರ ಮುಂದೆ ಎಲ್ಲ ಶೋ ಅಪ್ ಮಾಡ್ಕೋಬೇಕಲ್ಲ, ಅದರಿಂದ ಮೇಲ್ಗಡೆ ಹೇಳ್ಕೊಳ್ತಾರೆ ಹೊರತು ಒಳಗಿಂದ ಹೇಳಲ್ಲ. ಅಷ್ಟೇ ಬ್ರೋ. ಬ್ರೋ, ನೀವೇನಾದ್ರು ಈ ಥರ ಬೆಸ್ಟಿಗೆ ಬೈಯೋರ್ಗೆ ಏನಾದ್ರು ಕೊನೆಯದಾಗಿ ಒಂದು ವರ್ಡಲ್ಲಿ ಹೇಳೋದಾದರೆ? ಬೆಸ್ಟಿ ಇಷ್ಟ. ನನಗೂ ಬೆಸ್ಟ್ ಇದ್ದಾಳೆ, ಭಾಗ್ಯ ಅಂತ, ದೇವರಂತ ಹುಡುಗಿ. ನನ್ನ ಲೈಫಲ್ಲಿ ಸಿಕ್ಕೋದ್ರಲ್ಲಿ 5 ವರ್ಷ ಆಯಿತು ಬ್ರೋ. ನನ್ನ ಜೊತೆ ಇಲ್ಲಿವರು ಚೆನ್ನಾಗಿದ್ದಾಳೆ. ಅವಳಂತ ಬೆಸ್ಟಿ ಸಿಗಲ್ಲ. ಈಗ ಹೇಳ್ಬೇಕಾದ್ರೆ ಪ್ರತಿ ವರ್ಷ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ವರ್ಷ ಒಂದು ಮಿಸ್ ಆಯಿತು. ಅಂಥ ಬೆಸ್ಟಿಗೆ ಪುಣ್ಯ ಮಾಡಿರಬೇಕು ಬ್ರೋ. ಲವರು ಇದ್ದಾಳೆ, ಅವಳು ದೇವ್ರಂಗೆ ಬ್ರೋ. ನೀವು ನಿಮ್ಮ ಲವರ್ ಬಗ್ಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ಅವಳು ದೇವತೆ ಬ್ರೋ. ಒಂದೇ ವರ್ಡು ದೇವತೆ ಬ್ರೋ. ಏನಾದ್ರು ದೊಡ್ಡದಾಗಿ ಬ್ರೀಫಾಗಿ ಏನಾದ್ರು ಎಕ್ಸ್ಪ್ಲೈನ್ ಮಾಡೋದು? ಬ್ರೀಫಾಗಿ ಹೇಳೋಕೆ ತುಂಬ ಲಾಂಗ್ ಆಗುತ್ತೆ ಬ್ರೋ. ನಿಮ್ಮ ಲವರ್ನ ಯಾರಿಗೆ ಕಂಪೇರ್ ಮಾಡೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮನೇಲಿ ಸೇರಿದ ನಮ್ಮ ಮನೆಯಲ್ಲ, ನಿಮ್ಮ ಮನೆಗೆ ಸೇರಿಸ್ಕೊಂಡ್ರೆ, ನಿಮ್ಮ ಮನೆ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಮ ಹುಡುಗಿನ ಯಾರಿಗೆ ಕಂಪೇರ್ ಮಾಡೋಕ್ಕೆ ಇಷ್ಟಪಡ್ತೀರಾ? ನನ್ನ ತಾಯಿಗೆ ಬ್ರೋ. ಯಾಕೆ ಬ್ರೋ? ಎಲ್ಲರೂ ಗಂಡು ಮಕ್ಳು ತನ್ನ ಲವರ್ನ ತಾಯಿ ಕಂಪೇರ್ ಮಾಡ್ತಾರಲ್ಲ, ಯಾಕೆ ಬ್ರೋ? ಏನಕ್ಕೆ ಅಂದರೆ ಬ್ರೋ, ಒಂದು ಹುಡುಗ ಹುಡ್ತಾಗಿಂದ ಬೆಳೆಯೋವರೆಗೂ ಅವ್ರ ತಾಯಿ ಮಗನ ಬೆಳೆದಿರ್ತಾನೆ. ಅವ್ನು ಟೀನೇಜಿಗೆ ಬರೋವರೆಗೂ, ಬೆಳವಣಿಗೆ ಟೀನೇಜಿಗೆ ಬರೋವರೆಗೂ ಅವ್ರ ತಾಯಿ ನೋಡ್ಕೊಂಡು ಬೆಳೆದಿರ್ತಾನೆ. ಅವ್ರ ತಾಯಿ ಹೆಂಗೆ ಆ ಗುಣ ಎಲ್ಲ ನೋಡಿರ್ತಾನೆ. ಅದೇ ಮೇಲೆ ಟೀನೇಜಿಗೆ ಬಂದಾದಮೇಲೆ ಒಂದು ಹುಡುಗಿನ ಅಟ್ರಾಕ್ಷನ್ ಆಗುತ್ತೆ, ನಮಗೂ ಎಲ್ಲರಿಗೂ ಆಗುತ್ತೆ. ಲವ್ ಮಾಡ್ತಾರೆ. ಆವಾಗ ಹುಡುಗಿ ನೋಡೋದು ಒಂದೇ ಒಂದು ಗುಣ ಏನಂದರೆ, ಪ್ರತಿಯೊಂದು ಏನೇನು ನೋಡ್ತಾರೆ ಅಂದರೆ ಅವ್ರ ತಾಯಿ ಗುಣ ಏನವೆ, ಆ ಹುಡುಗಿ ನಡತೆ ಗುಣ ಅಂದ ಚಂದ ಸೆಕೆಂಡ್ರಿ. ಅವಳು ನಡತೆ ಅದು ಇಷ್ಟಪಟ್ಟು ಲವ್ ಮಾಡ್ತಾರೆ. ಅದಾದಮೇಲೆ ಸೆಕೆಂಡ್ರಿ ಬಂದ್ಬಿಟ್ಟು ಏನಂತಂದರೆ ಅವಳು ನಮ್ಮ ಮನೆಗೆ ಸೂಟ್ ಆಗ್ತಾಳ ಅಂತ ನೋಡ್ತಾರೆ. ಅದೆಲ್ಲ ಒಪ್ಕೊಂಡ್ಮೇಲೆ ಅದಕ್ಕೆ ಇನ್ನೇನು ಬೇಕು ಬ್ರೋ? ಕರೆಕ್ಟ್ ಕಂಪೇರ್ ಮಾಡಿರೋದು ಕರೆಕ್ಟಾಗಿದೆ ಅನ್ಸುತ್ತೆ.